ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ತಮಿಳುನಾಡು ಚುನಾವಣೆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರು. ಹೌದು, ನನಗೆ ನಿನ್ನೆ ಆ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡೋದಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ಈ ಮೇ 4 ಇದೆಯಲ್ಲ, ಈ ದೇಶದ ಚುನಾವಣಾ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ದಿನ. ಒಂದು ಕಡೆ ಬಂಗಾಳದಲ್ಲಿ BJP ಗೆದ್ದಿದೆ, ಪ್ರಥಮ ಬಾರಿಗೆ ಗೆಲುವು, ಅದು ಕೂಡ 2/3 ಮೆಜಾರಿಟಿ. ಇನ್ನೊಂದು ಕಡೆ ದಕ್ಷಿಣಕ್ಕೆ ಬಂದರೆ ತಮಿಳುನಾಡಿನಲ್ಲಿ ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ಕಮಾಲ್ ಮಾಡಿಬಿಟ್ಟಿದ್ದಾರೆ. ಯಾರೂ ಊಹೆ ಮಾಡಿರಲಿಲ್ಲ. ಈ ಹಿಂದಿನ MGR ದಾಖಲೆಯನ್ನು ವಿಜಯ್ ಉಡೀಸ್ ಮಾಡಿದ್ದಾರೆ. ವಿಜಯ್ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಆಗುವಂತಹದ್ದು ಬಹುತೇಕ ಕನ್ಫರ್ಮ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ವಿಜಯ್ ಈಗ ಯಾರ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ? ಕಾಂಗ್ರೆಸ್ ತುದಿಗಾಲ್ನಲ್ಲಿ ನಿಂತಿದೆ, ನಾವು ಸಪೋರ್ಟ್ ಕೊಡ್ತೀವಿ ಅಂತ. ಕಾಂಗ್ರೆಸ್ಗೆ ಏಕಾಂಗಿಯಾಗಿ ವಿಜಯ್ರನ್ನ CM ಮಾಡುವಂತಹ ಕೆಪಾಸಿಟಿ ಇಲ್ಲ. ವಿಜಯ್ ಎಲ್ಲ ಆಪ್ಷನ್ಗಳನ್ನು ಓಪನ್ ಇಟ್ಕೊಂಡಿದ್ದಾರೆ. ಅಣ್ಣಾ DMK ಜೊತೆಗೂ ಕೂಡ ಅವರು ಸೇರ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಆದರೆ NDA ಕೂಟದ ಭಾಗ ಆಗ್ತಾರಾ, ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ನೇರವಾಗಿ ವಿಜಯ್ ಅವರಿಗೆ ಕರೆ ಮಾಡಿಬಿಟ್ಟು ಮಾತನಾಡಿದ್ದಾರೆ. ಏನೊಂದಷ್ಟು ಚರ್ಚೆ ಆಗಿದೆ. ಇದೆಲ್ಲದರ ನಡುವೆ ಬಂಗಾಳದಲ್ಲಿ BJPಯ ತಂತ್ರಗಾರಿಕೆಯನ್ನು ಇಡೀ ದೇಶದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ತಮಿಳುನಾಡಿನಲ್ಲಿ BJPಯ ಕೆಟ್ಟ ತಂತ್ರಗಾರಿಕೆಯನ್ನು ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. BJP ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ಮುಗ್ಗರಿಸಿ ಬಿದ್ದಿದೆ, ಅವರಿಗೆ ಸಿಕ್ಕಂತಹ ಟ್ರ್ಯಾಕ್ಷನನ್ನು ಹೇಗೆ ಬಲಿ ಕೊಟ್ಟಿದ್ದಾರೆ, ಎಲ್ಲವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ತಮಿಳುನಾಡಿನಲ್ಲಿ ಬಹಳ ಸುದೀರ್ಘವಾಗಿ ನಡೆದಂತಹ ದ್ರಾವಿಡ ಪಾಲಿಟಿಕ್ಸ್ ಏನಿದೆ, ಅದು ಎಂಡ್ ಆಗುವಂಥ ಹಂತಕ್ಕೆ ಬಂದು ನಿಂತಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ತಮಿಳುನಾಡಿನಲ್ಲಿ TVK ಈಗ ಯಾರ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡುತ್ತೆ? ಅವರಿಗೀಗ ಅಗತ್ಯ ಸಂಖ್ಯಾಬಲ ಇಲ್ಲ. ಅವರಿಗೆ ಬೆಂಬಲ ಕೊಡುವಂಥವ್ರು ಯಾರು? ಇದು ಬಹಳ ದೊಡ್ಡ ಪ್ರಶ್ನೆ. ಅದು ಅಣ್ಣಾ DMKನಾ ಅಥವಾ ಕಾಂಗ್ರೆಸ್ಸಾ ಅಂತ ಎರಡೂ ಲೆಕ್ಕಾಚಾರವನ್ನು ನಿಮ್ಮ ಮುಂದಿಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. TVK ಸದ್ಯ ತಮಿಳುನಾಡಿನಲ್ಲಿ 108 ಕ್ಷೇತ್ರವನ್ನು ಗೆದ್ದಿದೆ. ಆದರೆ ಅವರ ಬಳಿಯಲ್ಲಿರುವಂತಹ ನಂಬರ್ಸ್ ಇದೆಯಲ್ಲ, ಅದು 107. ಕಾರಣ ಏನು ಕೇಳಿದ್ರೆ, ತಳಪತಿ ವಿಜಯ್ 2 ಕ್ಷೇತ್ರದಿಂದ ಗೆದ್ದಿದ್ದಾರೆ. ಅವರು ಒಂದೇ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆ ಸಂಖ್ಯೆ 107ಕ್ಕೆ ಕುಸಿಯುತ್ತೆ. ಇನ್ನು ಕಾಂಗ್ರೆಸ್ ಗೆದ್ದಿರುವಂತಹದ್ದು 5 ಮಾತ್ರ. 2021ರಲ್ಲಿ ಕಾಂಗ್ರೆಸ್ 18 ಕ್ಷೇತ್ರವನ್ನು ಗೆದ್ದಿತ್ತು. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಈ ಬಾರಿ ಅದೇ ಸಾಧನೆಯನ್ನು ರಿಪೀಟ್ ಮಾಡಿದ್ದೇ ಆಗಿದ್ರೆ, 18 ಬೇಡ, ಒಂದು 10 ಗೆದ್ದಿದ್ರೂ ಕೂಡ ಕಿಂಗ್ ಮೇಕರ್ ಆಗ್ಬಿಡ್ತಾ ಇತ್ತು. ಆದರೆ ತಮಿಳುನಾಡಿಗರ ಅದೃಷ್ಟವೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಕೇವಲ 5 ಸೀಟನ್ನು ಗೆದ್ದಿದೆ. ಹಾಗಂತ ಅವರೇನು ಆಟವನ್ನು ಬಿಟ್ಟಿಲ್ಲ. ಈಗಾಗಲೇ ವಿಜಯ್ ಜೊತೆಗೆ ಸೇರಿಕೊಂಡು ಸರ್ಕಾರದ ಭಾಗ ಆಗೋದಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಯತ್ನ ಮಾಡ್ತಾ ಇದೆ. ವಿಜಯ್ಗೆ ಕೇವಲ ಕಾಂಗ್ರೆಸ್ ಬಂದರೆ ಸಾಕಾಗೋದಿಲ್ಲ, ಜೊತೆಗೆ ಇನ್ನೂ ಒಂದಷ್ಟು ಸೀಟ್ಗಳು ಬೇಕು. ಅದಕ್ಕೆ ಕಾಂಗ್ರೆಸ್ ಏನು ಲೆಕ್ಕಾಚಾರ ಮಾಡ್ತಾ ಇದೆ ಗೊತ್ತಾ? ಈಗ DMK ಮೈತ್ರಿಕೂಟದಲ್ಲಿ VCK 2 ಕ್ಷೇತ್ರವನ್ನು ಗೆದ್ದಿದೆ, CPM 2 ಕ್ಷೇತ್ರವನ್ನು ಗೆದ್ದಿದೆ, CPI ಕೂಡ 2 ಕ್ಷೇತ್ರವನ್ನು ಗೆದ್ದಿದೆ. ಇನ್ನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದೆಯಲ್ಲ, ಅದು 2 ಕ್ಷೇತ್ರವನ್ನು ಗೆದ್ದಿದೆ. ಅಂದರೆ ಕಾಂಗ್ರೆಸ್ನ ಒಂದು B ಟೀಮ್ ಇದ್ದಂತೆ ಅವರು. ಕಾಂಗ್ರೆಸ್ ಹೊರತುಪಡಿಸಿ ಇತರ ಎಲ್ಲಾ ಪಕ್ಷದ ಸೀಟ್ಗಳನ್ನು ಸೇರಿಸಿದ್ರೆ ಒಟ್ಟು 8 ಕ್ಷೇತ್ರಗಳಾಗ್ತವೆ. ಇತ್ತ ಕಡೆಯಲ್ಲಿ ಕಾಂಗ್ರೆಸ್ ಬಳಿಯಲ್ಲಿ 5 ಇದೆ. ಅಲ್ಲಿಗೆ ಟೋಟಲ್ 13 ಸೀಟ್ಗಳಾಗತ್ತೆ. ಒಂದು ವೇಳೆ ಕಾಂಗ್ರೆಸ್ ಇವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು TVK ಜೊತೆಗೆ ಬಂದಿದ್ದೇ ಆದರೆ TVKಗೆ ಅಗತ್ಯ ಸಂಖ್ಯಾಬಲ ಬರುತ್ತೆ. 13 + 107 120 ಆಗುತ್ತೆ. ಒಂದು ಸರಳ ಬಹುಮತದ ಸರ್ಕಾರವನ್ನು ಮಾಡಬಹುದು. ಇದರಿಂದ ಕಾಂಗ್ರೆಸ್ಗೆ 1-2 ಮಂತ್ರಿಗಿರಿ ಸಿಗಬಹುದು. VSK ಇಂದ ಒಬ್ಬರು ಮಂತ್ರಿ ಆಗಬಹುದು. CPM, CPI, ಮುಸ್ಲಿಂ ಲೀಗ್ ಎಲ್ಲರಿಗೂ ಕೂಡ ಜಾಕ್ಪಾಟ್ ಹೊಡೆಯುತ್ತೆ. ಈ ಲೆಕ್ಕಾಚಾರದಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ಇದೆ. ನಿಮಗೆ ನೆನಪಿರಲಿ ಮಿತ್ರರೇ, ತಮಿಳುನಾಡಿನ ಕಾಂಗ್ರೆಸ್ಸಿಗರಿದಾರಲ್ಲ, ಅವರು ಮೊದಲಿನಿಂದಲೂ ಕೂಡ TVK ವಿಜಯ್ ಜೊತೆಗೆ ಹೋಗಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು. ರಾಹುಲ್ ಗಾಂಧಿ ಅವರನ್ನ ಒಂದು ಹಂತಕ್ಕೆ ಕನ್ವಿನ್ಸ್ ಕೂಡ ಮಾಡಿದ್ರು. ಆದರೆ ಖರ್ಗೆ ಮತ್ತು ಚಿದಂಬರಂ ಅದಕ್ಕೆ ಒಪ್ಪಲಿಲ್ಲ ಅನ್ನುವಂಥ ಮಾತಿದೆ. ಕಾರಣ ಏನು ಕೇಳಿದ್ರೆ, ಇವತ್ತು INDIA ಕೂಟ ಸ್ಥಾಪನೆ ಆಗಿದೆಯಲ್ಲ, ಅದರಲ್ಲಿ INDIA ಕೂಟವನ್ನ ತುಂಬಾ ಗಟ್ಟಿಯಾಗಿ ಬೆಂಬಲಿಸುವಂತಹದ್ದು DMK ಬಳಿಯಲ್ಲಿ 22 MPಗಳಿದ್ದಾರೆ. ಅದೂ ಅಲ್ಲದೆ 2024ರ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ 9 ಕ್ಷೇತ್ರವನ್ನು ಗೆದ್ದಿದೆ. ಮಹಾರಾಷ್ಟ್ರ, ಕೇರಳ ನಂತರ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರವನ್ನು ಗೆದ್ದಿರುವಂತಹದ್ದು ತಮಿಳುನಾಡಿನಲ್ಲೇ. ಹೀಗಾಗಿ DMK ಜೊತೆಗಿನ ಮೈತ್ರಿಕೂಟವನ್ನು ಬಿಟ್ಟು ಕೊಡೋದಕ್ಕೆ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಇರಲಿಲ್ಲ. ಅದೊಂದು ನ್ಯಾಚುರಲ್ ಆದಂತಹ ಮೈತ್ರಿಕೂಟ ಅಂತ. ಆದರೆ ತಮಿಳುನಾಡಿನ ಕಾಂಗ್ರೆಸ್ ನಾಯಕರಿದ್ದಾರಲ್ಲ, ಅವರ ಚಿಂತನೆ ಏನು ಗೊತ್ತಾ? DMK ಮುಳುಗುವ ಹಡಗು, ಅವರು ನಮಗೆ ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ. ನಾವು TVK ಜೊತೆಗೆ ಹೋಗಿದ್ದೆ ಆದರೆ ನಮ್ಮ ಪಕ್ಷ ಸಂಘಟನೆ ಸಾಧ್ಯ ಆಗುತ್ತೆ. ಈ ಬಾರಿ ಒಂದು ವೇಳೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ TVK ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರೆ ಅವರಿಗೆ ಕನಿಷ್ಠ 60ರಿಂದ 70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಅವಕಾಶ ಸಿಗ್ತಾ ಇತ್ತು. ಇವತ್ತೊಂದು 20-25 MLAಗಳಿದ್ದಿದ್ರೆ ಕಾಂಗ್ರೆಸ್ನ ಚಿತ್ರಣ ತಮಿಳುನಾಡಿನಲ್ಲಿ ಬೇರೆಯದೇ ರೀತಿಯಲ್ಲಿ ಇರ್ತಾ ಇತ್ತಲ್ವಾ? ಇದು ತಮಿಳುನಾಡಿನ ಕಾಂಗ್ರೆಸ್ಸಿಗರ ಚಿಂತನೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ 2 ರೀತಿಯ ವಾದಗಳು ಶುರುವಾಗಿದೆ. TVK ಜೊತೆಗೆ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ಲೇ ಗೊಂದಲಗಳಿದ್ದಾವೆ. ಇದರ ನಡುವೆ TVK ವಿಜಯ್ಗೆ ಬಹಳ ದೊಡ್ಡ ವಿಕ್ಟರಿ ಏನೋ ಸಿಕ್ಕಿದೆ. ಅದೇನು ಸಣ್ಣ ಪುಟ್ಟ ವಿಕ್ಟರಿ ಅಲ್ಲ. ಅವರಿಗೂ ಕೂಡ ಸಾಕಷ್ಟು ಗೊಂದಲ ಇದೆ. ಯಾರನ್ನ ಜೊತೆಗೆ ಸೇರಿಸ್ಕೊಳ್ಬೇಕು, ಯಾವ ರೀತಿಯ ಸರ್ಕಾರವನ್ನು ರಚಿಸಬೇಕು, ಇದರ ಬಗ್ಗೆ ವಿಜಯ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. TVK ಮೊದಲಿನಿಂದಲೂ ಕೂಡ ಅಣ್ಣಾ DMKಯನ್ನು ಅಷ್ಟಾಗಿ ವಿರೋಧಿಸಿರಲಿಲ್ಲ.
ಸದ್ಯ ಅಣ್ಣಾ ಡಿಎಂಕೆ ಬಳಿಯಲ್ಲಿ ಏಕಾಂಗಿಯಾಗಿ 47 ಕ್ಷೇತ್ರಗಳಿದ್ದಾವೆ. ಒಂದು ವೇಳೆ ಅಣ್ಣಾ ಡಿಎಂಕೆ ಏನಾದರೂ ಟಿವಿಕೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇ ಆದರೆ ಒಂದು ಸುಭದ್ರ ಸರ್ಕಾರವನ್ನ ಮುಂದಿನ 5 ವರ್ಷಗಳ ಕಾಲ ಈಸಿಯಾಗಿ ತಮಿಳುನಾಡಿನಲ್ಲಿ ನಡೆಸಬಹುದು. ವಿಜಯ್ಗಷ್ಟೇನು ಸಮಸ್ಯೆ ಇರೋದಿಲ್ಲ. ಅಣ್ಣಾ ಡಿಎಂಕೆಯ 47 ಪ್ಲಸ್ ಟಿವಿಕೆಯ 107 ಸೇರಿಸಿದ್ರೆ 154 ಸದಸ್ಯ ಬಲದ ಸರ್ಕಾರವನ್ನ ವಿಜಯ್ ರಚಿಸಬಹುದು. ಆದರೆ ಈ ವಿಚಾರದಲ್ಲಿ ವಿಜಯ್ಗೂ ಕೂಡ ಗೊಂದಲ ಇದೆ, ಅಣ್ಣಾ ಡಿಎಂಕೆಗೂ ಕೂಡ ಗೊಂದಲ ಇದೆ. ಅಣ್ಣಾ ಡಿಎಂಕೆ ಗೊಂದಲ ಏನು ಗೊತ್ತಾ? ಒಂದು ವೇಳೆ ವಿಜಯ್ ಜೊತೆಗೆ ಹೋಗಿದ್ದೆ ಆದ್ರೆ ಬಿಜೆಪಿಯ ಮೈತ್ರಿಕೂಟ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ವಿಜಯ್ NDA ಸೇರೋದಕ್ಕೆ ಒಪ್ತಾರೋ ಇಲ್ವೋ ಅದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಒಂದು ವೇಳೆ ಏಕಾಂಗಿಯಾಗಿ ಅಣ್ಣಾ ಡಿಎಂಕೆ ಟಿವಿಕೆಗೆ ಸಪೋರ್ಟ್ ಮಾಡಿದ್ದೆ ಆದ್ರೆ, NDA ಮೈತ್ರಿಕೂಟದಿಂದ ಹೊರಬರುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೆ ಆದ್ರೆ ಭವಿಷ್ಯದಲ್ಲಿ ಅಣ್ಣಾ ಡಿಎಂಕೆ ತಮಿಳುನಾಡಿನಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಭೀತಿಯನ್ನ ಎದುರಿಸ್ತಾ ಇದೆ. ಸದ್ಯ ಪಳನಿಸ್ವಾಮಿಗೆ ಅಣ್ಣಾ ಡಿಎಂಕೆಯನ್ನು ಉಳಿಸಿಕೊಳ್ಳೋದು ಕೂಡ ಬಹಳ ಸಾಹಸದ ಕೆಲಸವೇ. ತಮಿಳುನಾಡಿನಲ್ಲಿ ವಿಜಯ್ಗೆ ಉಂಟಾದಂತಹ ಬೆಂಬಲವನ್ನ ನೋಡಿದ್ರೆ ಅವರು ಅಣ್ಣಾ ಡಿಎಂಕೆಯ ಅಸ್ತಿತ್ವವನ್ನೇ ಕಸಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ 3/2 ಶಾಸಕರನ್ನ ಅಣ್ಣಾ ಡಿಎಂಕೆಯಿಂದ ಟಿವಿಕೆ ಸೆಳೆದಿದ್ದೆ ಆದ್ರೆ ಅಣ್ಣಾ ಡಿಎಂಕೆ ಕತೆ ಮುಗದೆ ಹೋಗ್ಬಿಡುತ್ತೆ. ಈ ಒಂದು ಭೀತಿ ಪಳನಿಸ್ವಾಮಿಗಿದೆ. ಈ ಎಲ್ಲ ಕಾರಣದಿಂದ ಅವರಿಗೆ NDA ಮೈತ್ರಿಕೂಟದಲ್ಲಿ ಮುಂದುವರಿಯುವಂತಹ ಒಂದು ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಇನ್ನು ವಿಜಯ್ NDA ಮೈತ್ರಿಕೂಟವನ್ನು ಸೇರುವಂತಹ ಸಾಧ್ಯತೆಗಳಿದೆಯಾ? ಈ ರೀತಿಯಾಗಿ ಕೆಲವರು ಪ್ರಶ್ನೆ ಕೇಳಿದ್ರು. ಆ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಹೇಳ ಹೆಸರಿಲ್ಲದಂತೆ ವ್ಯಾನಿಷ್ ಆಗ್ಬಿಟ್ಟಿದೆ. ಬಿಜೆಪಿ ಗೆದ್ದಿರೋದು ಒಂದು ಕ್ಷೇತ್ರ, ಅದು ಸರ್ಕಾರ ರಚನೆಯಲ್ಲಿ ಏನೂ ರೋಲ್ ಪ್ಲೇ ಮಾಡೋದಿಲ್ಲ. ಬಿಜೆಪಿ ಜೊತೆಗೆ ಹೋಗಿದ್ದೆ ಆದ್ರೆ ಅವರು ಕಮ್ಯುನಲ್ ಪಾರ್ಟಿಯ ಜೊತೆಗೆ ಕೈ ಜೋಡಿಸಿದ್ರು. ಈ ರೀತಿಯ ಆರೋಪವನ್ನ ಟಿವಿಕೆ ಎದುರಿಸಬೇಕಾಗತ್ತೆ. ಇದರಿಂದಾಗಿ ಟಿವಿಕೆಯನ್ನು ಬೆಂಬಲಿಸಿರುವಂತಹ ಮೈನಾರಿಟಿ ವೋಟ್ಸ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ಡಿಸ್ಟರ್ಬ್ ಆಗಬಹುದು. ಈ ಲೆಕ್ಕಾಚಾರವನ್ನ ಟಿವಿಕೆ ವಿಜಯ್ ಹಾಕ್ತಾ ಇದ್ದಾರೆ. ಹೀಗಾಗಿ ಸದ್ಯದ ವಾತಾವರಣವನ್ನು ನೋಡಿದ್ರೆ ಟಿವಿಕೆಯ ಮೊದಲ ಆಪ್ಷನ್ ಇರುವಂತಹದ್ದು ಕಾಂಗ್ರೆಸ್ ಮತ್ತು ಡಿಎಂಕೆ ಜೊತೆಗಿರುವಂತಹ ಇತರೆ ಸಣ್ಣ ಪುಟ್ಟ ಪಕ್ಷಗಳು. ಅದೇನಾದರೂ ಆಗದೇ ಇದ್ರೆ ಅಣ್ಣಾ ಡಿಎಂಕೆ ಜೊತೆಗೆ ಒಂದು ಸಣ್ಣ ಹೊಂದಾಣಿಕೆ ಮಾಡಿಕೊಂಡು ಬಾಹ್ಯ ಬೆಂಬಲ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಒಮ್ಮೆ ಸರ್ಕಾರ ರಚಿಸಿದ್ದೇ ಆದರೆ ನಂತರದಲ್ಲಿ ಈ ನಂಬರ್ ಗೇಮ್ನಲ್ಲಿ ಆಟ ಆಡಬಹುದು. ಅದು ಹೇಗೆ ಅಂತಂದ್ರೆ ವಿಜಯ್ ಮೊದಲಿಗೆ ಮುಖ್ಯಮಂತ್ರಿ ಆಗೋದು, ಅಣ್ಣಾ ಡಿಎಂಕೆ ಬಾಹ್ಯ ಬೆಂಬಲದಿಂದಾಗಿ ಬಹುಮತವನ್ನು ಸಾಬೀತುಪಡಿಸೋದು, ಮುಂದಿನ 6 ತಿಂಗಳ ಕಾಲ ವಿಜಯ್ ಸರ್ಕಾರ ಸ್ಟೇಬಲ್ ಆಗತ್ತೆ, ಏನು ತೊಂದರೆ ಇರೋದಿಲ್ಲ. ಆ ಅವಧಿಯಲ್ಲಿ ಸರ್ಕಾರವನ್ನು ಸುಭದ್ರಗೊಳಿಸೋದು ಈ ಪ್ಲಾನ್ ಇದೆ ಅಂತ ಕೆಲ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ತಮಿಳುನಾಡು ರಾಜಕಾರಣದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಎಂಕೆ ಸೋತಿದೆ, ಸ್ಟಾಲಿನ್ ಸ್ವತಃ ಸೋತ್ ಹೋಗಿದ್ದಾರೆ, ಉದಯನಿಧಿಗೆ ಮುಖಭಂಗ ಆಗಿದೆ, ಅಣ್ಣಾ ಡಿಎಂಕೆ 3ನೇ ಸ್ಥಾನಕ್ಕೆ ಹೋಗಿದೆ. ಇದನ್ನೆಲ್ಲ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಿಜೆಪಿಯ ವೈಫಲ್ಯದ ಬಗ್ಗೆ ಬಹುತೇಕರು ಚರ್ಚೆ ಮಾಡ್ತಾ ಇಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಈ ಬಾರಿ ಒಂದೇ ಕ್ಷೇತ್ರವನ್ನು ಗೆದ್ದಿರೋದು, ಪಕ್ಷದ ಅಧ್ಯಕ್ಷರು ಸೋತ್ ಹೋಗಿದ್ದಾರೆ, ಈ ಹಿಂದೆ ಗೆದ್ದಂತಹ MLAಗಳು ಕೂಡ ಸೋತ್ ಹೋಗಿದ್ದಾರೆ. ಜೊತೆಗೆ ಬಿಜೆಪಿಯ ವೋಟ್ ಶೇರ್ ಇದೆಯಲ್ಲ ಇದು 2.97%ಗೆ ಕುಸಿದಿದೆ. ಇದು ಕಳೆದ ಒಂದು ದಶಕದಲ್ಲೇ ಅತ್ಯಂತ ಕಳಪೆ ಸಾಧನೆ. ಟಿವಿಕೆ ವಿಜಯ್ 35% ವೋಟ್ ಶೇರ್ ಅನ್ನು ಪಡೆದಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ಡಿಎಂಕೆಯಿಂದ ವೋಟ್ ಶಿಫ್ಟ್ ಆಗಿದೆ, ಅಣ್ಣಾ ಡಿಎಂಕೆಯಿಂದ ವೋಟ್ ಹೊಡೆದಿದ್ದಾರೆ ಅಂತ. ಅದು ಕೇವಲ ಅರ್ಧ ಸತ್ಯ ಮಾತ್ರ. ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ಶಿಫ್ಟ್ ಆಗಿರುವಂತಹದ್ದು ಬಿಜೆಪಿಯ ವೋಟ್ಗಳು. ಕೆಲ ಸಂಖ್ಯೆಯನ್ನು ನಿಮ್ಮ ಮುಂದಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. 2024ರ ಚುನಾವಣೆಯಲ್ಲಿ ಬಿಜೆಪಿ 11.24% ವೋಟ್ ಶೇರ್ ಅನ್ನು ಪಡೆದುಕೊಂಡಿತ್ತು. ಜೊತೆಗೆ ಬಿಜೆಪಿ ಒಂದು NDA ಮೈತ್ರಿಕೂಟವನ್ನು ಮಾಡಿಕೊಂಡಿತ್ತಲ್ಲ, ಅದಕ್ಕೆ ಒಟ್ಟಾಗಿ 18.28% ವೋಟ್ ಶೇರ್ ಬಂದಿತ್ತು. ಅದೇ ಸಂದರ್ಭದಲ್ಲಿ ಈ ಅಣ್ಣಾ ಡಿಎಂಕೆ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತಲ್ಲ, ಅವರಿಗೆ ಸಿಕ್ಕಂತಹ ವೋಟ್ ಶೇರ್ ಕೇವಲ 20.46% ಮಾತ್ರ. ಅದೇ ಈ ಚುನಾವಣೆಯನ್ನು ಗಮನಿಸಿ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ. ಈಗ ಅಣ್ಣಾ ಡಿಎಂಕೆ 21.21% ವೋಟ್ ಶೇರ್ ಅನ್ನು ಪಡೆದಿದೆ. ಅಂದರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಅಣ್ಣಾ ಡಿಎಂಕೆಗೆ 1%ನಷ್ಟು ವೋಟ್ ಶೇರ್ ರೈಸ್ ಆಗಿದೆ. ಅದೇ ಬಿಜೆಪಿಯ ವೋಟ್ ಶೇರ್ ಇದೆಯಲ್ಲ 11.24% ಇದ್ದಿದ್ದು ಈಗ 2.97%ಗೆ ಕುಸಿದಿದೆ. ಅಣ್ಣಾಮಲೈ ಕಾರಣದಿಂದಾಗಿ ಬಿಜೆಪಿಗೆ ಬಂದಿದ್ದಂತಹ 9% ವೋಟ್ ಏನಿದೆ ಅದು ನೇರಾನೇರವಾಗಿ ಟಿವಿಕೆ ವಿಜಯ್ಗೆ ಶಿಫ್ಟ್ ಆಗಿದೆ. ಇದು ಯಾಕಾಯಿತು ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಹೇಳ್ತೀನಿ. ನಿಮಗೆ ನೆನಪಿರಲಿ, 2024ರ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ 18.28% ವೋಟ್ ಬಂದಿತ್ತಲ್ಲ, ಇದಕ್ಕೆ ಮೂಲ ಕಾರಣ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಒಂದು ವರ್ಗದ ಜನ ಹೊಸ ನಾಯಕತ್ವವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಡಿಎಂಕೆನೂ ಇಷ್ಟ ಆಗ್ತಾ ಇಲ್ಲ, ಅಣ್ಣಾ ಡಿಎಂಕೆನೂ ಇಷ್ಟ ಆಗ್ತಾ ಇಲ್ಲ, ಅದರ ನಾಯಕರುಗಳ ಸರ್ಕಾರವೂ ಇಷ್ಟ ಆಗ್ತಾ ಇಲ್ಲ, ದ್ರಾವಿಡ ಪಾಲಿಟಿಕ್ಸ್ ಇಷ್ಟ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಇಷ್ಟ ಆಗ್ತಾ ಇಲ್ಲ. ಅವರಿಗೆ ಹೊಸತನ ಬೇಕಾಗಿದೆ. ತಮಿಳುನಾಡಿನಲ್ಲಿ ಒಂದು ಪಾರದರ್ಶಕ ಆಡಳಿತ ವ್ಯವಸ್ಥೆ ಬೇಕಾಗಿದೆ. ಅದನ್ನ ಈ 18.28% ಜನ ಅಣ್ಣಾಮಲೈಯಲ್ಲಿ ಕಂಡುಕೊಂಡಿದ್ರು. ಮುಖ್ಯವಾಗಿ ಯುವಕರು. ತಮಿಳುನಾಡಿನ ಒಟ್ಟಾರೆ ವೋಟರ್ಸ್ನಲ್ಲಿ 40%ನಷ್ಟು ಯುವಕರೇ ಇದ್ದಾರೆ. ಆ ಯುವ ಸಮುದಾಯದ ವೋಟ್ಗಳನ್ನು ಅಣ್ಣಾಮಲೈ 2024ರಲ್ಲಿ ಬಿಜೆಪಿ ಕಡೆಗೆ ಸೆಳೆದಿದ್ರು. ಮಿತ್ರರೇ, ಸೀಟ್ ಬಾರದೇ ಇರಬಹುದು. ಅಣ್ಣಾಮಲೈ ಕಾರಣದಿಂದಾಗಿ ಬಿಜೆಪಿ ಮನೆ ಮನೆಗೆ ರೀಚ್ ಆಗಿತ್ತು. ಆದರೆ ಬಿಜೆಪಿಯವರು ಎಂತಹ ಮೂರ್ಖ ನಿರ್ಧಾರ ಮಾಡ್ತಾರೆ ಅಂತಂದ್ರೆ, ನಾವು ಈ ರೀತಿಯಾಗಿ ವಿಭಜನೆಗೊಂಡು ಚುನಾವಣೆ
ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅದರ ನೇರ ಲಾಭ DMKಗೆ ಆಗಿಬಿಡುತ್ತೆ. 2024ರಲ್ಲಿ ಅವರು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. 2026ರ ಚುನಾವಣೆಯಲ್ಲೂ ಕೂಡ DMK ಮತ್ತೆ ಅಧಿಕಾರಕ್ಕೆ ಬಂದ್ಬಿಡಬಹುದು. ಹೀಗಾಗಿ ನಾವು ಅಣ್ಣಾ DMKಗೆ ಸರೆಂಡರ್ ಆಗಿಬಿಡ್ತೀವಿ ಅಂತ BJPಯವರು ತನ್ನೆಲ್ಲ ಶಸ್ತ್ರತ್ಯಾಗ ಮಾಡಿಬಿಟ್ರು. ಅದೊಂದೇ ತಪ್ಪನ್ನು ತಮಿಳುನಾಡಿನಲ್ಲಿ BJP ಮಾಡಿಲ್ಲ. ಆ ಅಣ್ಣಾ DMKಯ ನಾಯಕರ ಮಾತನ್ನು ಕೇಳಿಕೊಂಡು ಅಣ್ಣಾಮಲೈರಂತಹ ನಾಯಕತ್ವವನ್ನು ಬಲಿ ಕೊಟ್ಟರು. ಅಣ್ಣಾಮಲೈನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಏನೂ ವರ್ಚಸ್ಸೇ ಇಲ್ಲದಂತಹ ನೈನಾರ್ ನಾಗೇಂದ್ರನನ್ನ ತಮಿಳುನಾಡಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು. ಇನ್ನು ಈ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಪರ್ಧೆನೇ ಮಾಡಿಲ್ಲ. ಇದು BJP ಕಾರ್ಯಕರ್ತರಿಗೆ ಸಹಜವಾಗಿ ಬಹಳ ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಅಲ್ಲಿಗೆ ಅಣ್ಣಾಮಲೈರನ್ನ ಬೆಂಬಲಿಸಿ BJPಗೆ ವೋಟ್ ಹಾಕಿದವರಿಗೆ ಏನ್ ಸಂದೇಶ ಹೋಗಿತ್ತು? ಈ ಬಾರಿ ಸರ್ಕಾರ ಬಂದರೂ ಕೂಡ ಅಣ್ಣಾಮಲೈ ರೋಲ್ ಅದರಲ್ಲಿ ಏನೂ ಇರೋದಿಲ್ಲ. ಅವರೇನು ಮಂತ್ರಿ ಆಗೋದಿಲ್ಲ, ಉಪಮುಖ್ಯಮಂತ್ರಿ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹೀಗಾಗಿ ಆ ಯುವ ಸಮುದಾಯ ನೇರವಾಗಿ TVK ಕೈ ಹಿಡಿದಿದೆ. 2024ರಲ್ಲಿ ಅಣ್ಣಾಮಲೈ ಜೊತೆಗೆ BJPಗೆ ಬಂದಿದ್ದಂತಹ 9% ವೋಟ್ಗಳು ನೇರವಾಗಿ TVKಗೆ ಶಿಫ್ಟ್ ಆಗಿದೆ. NDA ವೋಟ್ಗಳು ಕೂಡ ಸಂಪೂರ್ಣವಾಗಿ TVKಗೆ ಶಿಫ್ಟ್ ಆಗಿದೆ. ಇಲ್ಲಿ ಎಲ್ಲಿದ್ಯೋ ಅಲ್ಲೇ ಇರುವಂತಹ ಪಕ್ಷ ಯಾವುದು ಕೇಳಿದ್ರೆ ಅಣ್ಣಾ DMK. ಇವತ್ತು TVKಗೆ 35% ವೋಟ್ ಬಂದಿದೆಯಲ್ಲ, ಅದರಲ್ಲಿ 20% DMKದು, ಉಳಿದಂತಹ 15% BJP ಮತ್ತು ಅವರು ಈ ಹಿಂದೆ ಮಾಡಿಕೊಂಡಿದ್ದಂತಹ NDA ಮೈತ್ರಿಕೂಟದ್ದು. ಒಂದು ವೇಳೆ BJP ಯಾವುದೇ ರೀತಿಯಲ್ಲೂ ರಾಜಿ ಆಗದೆ ತನ್ನ ನಿಲುವಿನಂತೆ 2024ರಲ್ಲಿ ಅವರು ಫೈಟ್ ಕೊಟ್ಟಿದ್ರಲ್ಲ, ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬಹುದಾಗಿತ್ತು. ತನ್ನ ಜೊತೆಗೆ ಬಂದಂತಹ ವೋಟ್ಗಳನ್ನಾದರೂ ಹಿಡಿದಿಟ್ಟುಕೊಳ್ಳಬಹುದಾಗಿತ್ತು. ಈಗ ಅದನ್ನೂ ಕೂಡ ಕೈ ಬಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಮತ್ತೆ BJP 10 ವರ್ಷ ಹಿಂದಕ್ಕೆ ಹೋಗಿದೆ. ಇನ್ ಕೇಸ್ TVK ಏನಾದರೂ NDA ಜೊತೆಗೆ ಬಂದರೂ ಕೂಡ ಅದರಿಂದ BJPಗೆ ಏನೂ ಲಾಭ ಆಗೋದಿಲ್ಲ. ಜಯಲಲಿತಾ ಅಂತ್ಯದ ನಂತರ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತಲ್ಲ, ಆ ನಾಯಕತ್ವವನ್ನು ಜನ ಹುಡುಕ್ತಾ ಇದ್ರಲ್ಲ, ಈಗ ವಿಜಯ್ರಲ್ಲಿ ಆ ನಾಯಕತ್ವವನ್ನು ಕಂಡುಕೊಂಡಿದ್ದಾರೆ. ಆ ಆಪರ್ಚುನಿಟಿಯನ್ನು ಎನ್ಕ್ಯಾಶ್ ಮಾಡುವಲ್ಲಿ BJPಯ ನಾಯಕರು ಟೋಟಲಿ ವಿಫಲರಾಗಿದ್ದಾರೆ. ಸದ್ಯ ಮಿತ್ರರೇ, ತಮಿಳುನಾಡಿನಲ್ಲಿ ವಿಜಯ್ ಏನೋ ಅಧಿಕಾರಕ್ಕೆ ಬರಬಹುದು. ಅವರ ಸರ್ಕಾರವೂ ಕೂಡ 5 ವರ್ಷ ಸ್ಟೇಬಲ್ ಆಗಿರಬಹುದು. ಚಿಕ್ಕ ಪುಟ್ಟ ಪಕ್ಷಗಳು ಬೇಕಾದಷ್ಟಿದ್ದಾವೆ. ಆಸೆ ಆಮಿಷವನ್ನು ತೋರಿಸಿದ್ರೆ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ. ಆದರೆ ವಿಜಯ್ಗೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಅದೇನು ಕೇಳಿದ್ರೆ ಅನುಭವಿಗಳು 0. TVK ಚಿಹ್ನೆಯಿಂದ ಗೆದ್ದಿದಾರಲ್ಲ, ಅವರ ಹಿನ್ನೆಲೆಗಳನ್ನೆಲ್ಲ ನೋಡಿ. ಎಲ್ಲರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರು. ಒಬ್ಬ ಹೆಬ್ಬೆಟ್ಟಾದಂಥವನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ರೆ ಓಕೆ, ಇಡೀ ಸರ್ಕಾರದಲ್ಲಿ ಅಂಥವರೇ ಇದ್ದು ಬಿಟ್ರೆ? ಒಮ್ಮೆಯೂ ಸರ್ಕಾರದ ಭಾಗ ಆಗಿದ್ದಂಥವ್ರು ಯಾರೂ ಇಲ್ಲ. ಎಲ್ಲರೂ ಹೊಸ ಮುಖಗಳೇ. ಒಂದು ಕಡೆ ಆಟೋ ಡ್ರೈವರ್ ಇದ್ದಾರೆ, ಇನ್ನೊಂದು ಕಡೆ ಡ್ರೈವರ್ ಮಗ ಇದ್ದಾನೆ. ಅವರೆಲ್ಲರೂ MLAಗಳಾಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವರೇ ಇಡೀ ಸರ್ಕಾರವಾದರೆ ಆ ಸರ್ಕಾರವನ್ನು ಸರಿದೂಗಿಸಿಕೊಂಡು ಅಭಿವೃದ್ಧಿಯ ಪಥದತ್ತ ಹೋಗುವಂಥದ್ದು ಬಹಳ ಕಷ್ಟ ಇದೆ. ಭ್ರಷ್ಟಮುಕ್ತ ಆಡಳಿತವನ್ನು ಒಂದು ಹಂತಕ್ಕೆ ಕೊಟ್ಟು ಬಿಡಬಹುದೇನೋ. ಅನುಭವದ ಕೊರತೆ ಇದೆಯಲ್ಲ, ಇದು ಕೆಲ ಎಡವಟ್ಟುಗಳಿಗೆ ಕಾರಣ ಆಗತ್ತೆ. ಈ ಹಿಂದೆ ಕೇಜ್ರಿವಾಲ್ ಗೆದ್ದಿರಲಿಲ್ವಾ? ದೆಹಲಿಯನ್ನು ಅಷ್ಟು ವರ್ಷಗಳ ಕಾಲ ಆಳಿರಲಿಲ್ವಾ? ಅಥವಾ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿಲ್ವಾ? ಅವರು ಕೂಡ ಈಗ ಸರ್ಕಾರವನ್ನು ನಡೆಸ್ತಾ ಇದ್ದಾರಲ್ಲ, ಹೀಗೆಲ್ಲ ಪ್ರಶ್ನೆ ಕೇಳಬಹುದು. ಮಿತ್ರರೇ, ದೆಹಲಿಯ ವಿಚಾರ ಬೇರೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ತೀರಾ ಹೊಸತಾಗಿತ್ತು. ಅವರು 2013ರಲ್ಲಿ ಗೆಲ್ಲುವಂತಹ ಸಂದರ್ಭದಲ್ಲಿ ಬಹಳ ಅನನುಭವಿಗಳೇ ಆಗಿದ್ರು. ಆದರೆ ಪಕ್ಷದಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದವರೇ ಆಮ್ ಆದ್ಮಿ ಪಕ್ಷವನ್ನ ಕಟ್ಟಿದ್ದು, ಕೇವಲ ಕೇಜ್ರಿವಾಲ್ ಮಾತ್ರ ಆಗಿರಲಿಲ್ಲ. ಹೀಗಾಗಿ ಆ ಸರ್ಕಾರ ಒಂದು ಹಂತಕ್ಕೆ ನಡೀತು. ಅದೇ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಯಶಸ್ಸು ಸಿಕ್ಕಿಲ್ಲ. ಇನ್ನೊಮ್ಮೆ ಚುನಾವಣೆ ಆದರೆ ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ಗೆಲ್ಲೋದಿಲ್ಲ. ಹೀಗಾಗಿ TVKಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ವಿಜಯ್ ಇಡೀ ಸರ್ಕಾರವನ್ನು ಸರಿದೂಗಿಸಿಕೊಂಡು ಹೋಗುವಂತಹದ್ದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. 1977ರಲ್ಲಿ MGR ಮುಖ್ಯಮಂತ್ರಿ ಆಗಿದ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಅವರು ಏಕಾಏಕಿಯಾಗಿ ಬಂದು ಅಣ್ಣಾ DMKಯನ್ನು ಕಟ್ಟಿದ್ದಲ್ಲ. ಅವರು 20 ವರ್ಷಗಳ ಕಾಲ DMKಯಲ್ಲಿದ್ದರು. ಅವರಿಗೆ ರಾಜಕೀಯ ಅನುಭವ ಇತ್ತು. ಅನಂತರದಲ್ಲಿ ಪಕ್ಷ ಕಟ್ಟಿಕೊಂಡು ಅವರು ನೇರವಾಗಿ ಮುಖ್ಯಮಂತ್ರಿ ಆದರೂ ಅದು ಬೇರೆ ವಿಚಾರ. ವಿಜಯ್ಗೆ ಆ ಅನುಭವ ಇಲ್ಲ. ಅವರು ಕೇವಲ ಸಿನಿಮಾದಲ್ಲಿ ಜನನಾಯಕ ಅಷ್ಟೇ. ರಿಯಲ್ ಲೈಫ್ನಿಂದ ರಿಯಲ್ ಲೈಫ್ಗೆ ಆ ಜನನಾಯಕನ ಇಮೇಜನ್ನು ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಸ್ವಲ್ಪ ಟಫ್ ಆಗಬಹುದು. ಮಿತ್ರರೇ, ಇದಿಷ್ಟು ತಮಿಳುನಾಡಿನ ಲೇಟೆಸ್ಟ್ ರಾಜಕೀಯ ಡೆವಲಪ್ಮೆಂಟ್ನ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.